ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಓಡಾಡುವ ವಾಹನ ಸವಾರರು ಹೆಚ್ಚಿನ ಜಾಗೃತಿಯಲ್ಲಿರಬೇಕಾಗತ್ತೆ. ಯಾಕಂದ್ರೆ ಅನಾಹುತದಿಂದ ಯಾವಾಗ ಬೇಕಾದರೂ ನಮ್ಮ ಪ್ರಾಣಕ್ಕೆ ಕುತ್ತು ಬರಬಹುದು. ಇಲ್ಲಿ ಯಾವ ಕ್ಷಣದಲ್ಲಾದರೂ ಹೈಟೆನ್ಷನ್ ವಿದ್ಯುತ್ ಕಂಬ ಬೀಳಬಹುದು. ಸರ್ವಿಸ್ ರಸ್ತೆಯಲ್ಲಿ ಓಡಾಡುವವರಿಗೆ ವಿದ್ಯುತ್ ಕಂಬಗಳಿಂದ ಕಂಟಕ ಎದುರಾಗತ್ತೆ. ಬಲಿಗಾಗಿ ಕಾದಿವೆ ರಸ್ತೆ ಪಕ್ಕದ ಹೈಟೆನ್ಷನ್ ಲೈನ್ ವಿದ್ಯುತ್ ಕಂಬಗಳು. ಮಂಡ್ಯ ಮೈಸೂರು ಸರ್ವಿಸ್ ರಸ್ತೆಯಲ್ಲಿ ಕಂಬಗಳು ವಾಲುವ ಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ಆ ಭಾಗದಲ್ಲಿ ಓಡಾಡುವ ಜನರು ಎಷ್ಟೇ ಎಚ್ಚರದಿಂದಿದ್ರೂ ಕೂಡ ಸಾಕಾಗೋದಿಲ್ಲ. ವಿದ್ಯುತ್ ಕಂಬಗಳಿಂದ, ವಿದ್ಯುತ್ ಲೈನ್ಗಳಿಂದ, ವಿದ್ಯುತ್ ಅವಘಡಗಳಿಂದ ಸಾವಿಗೀಡಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲೋ ಅಥವಾ ಊರುಗಳಲ್ಲೋ ವಿದ್ಯುತ್ ಕಂಬಗಳು ಒಂದು ಪಕ್ಷ ವಾಲಿತು ಅನ್ನೋದಾದರೆ ಆದಷ್ಟು ಬೇಗ ಆ ಭಾಗದ ವಿದ್ಯುತ್ ನಿಗಮಗಳಿಗೆ ಮಾಹಿತಿ ಕೊಡೋದನ್ನು ಉತ್ತಮ. ಒಂದು ಪಕ್ಷ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಆ ಭಾಗದ ನಿಗಮಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮಂಡ್ಯ ಮೈಸೂರು ಸರ್ವಿಸ್ ರಸ್ತೆಯಲ್ಲಿ ವಿದ್ಯುತ್ ಕಂಬ ಹೇಗೆ ವಾಲಿದೆ, ಹೈಟೆನ್ಷನ್ ವೈರ್ ಹೇಗೆ ಹಾದು ಹೋಗಿದೆ ಅನ್ನೋದನ್ನು ನೋಡಬಹುದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಂಬ ನೆಲಕ್ಕೆ ವಾಲಿದ್ರು ಆ ಹೈಟೆನ್ಷನ್ ವೈರ್ನಿಂದ ಬಹುದೊಡ್ಡ ಅವಘಡಗಳೇ ಸಂಭವಿಸಿ ಬಿಡುತ್ತೆ. ನೋಡಿ, ಆಗಾಗ ವಿದ್ಯುತ್ ಅವಘಡಗಳು ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಈ ರೀತಿ ಹೆದ್ದಾರಿಯಲ್ಲೇ ಅವಘಡಗಳು ಆಗುವಂತಹ ಸೂಚನೆಗಳಿತ್ತು ಅಂತ ಹೇಳಿದ್ರೆ ಯಾಕಿನ್ನೂ ನಿಗಮ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ? ಯಾಕೆ ಇಂತಹ ಅವಘಡಗಳನ್ನು ಸರಿಪಡಿಸಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಈ ಎತ್ತರದ ಕಂಬಗಳನ್ನು ನಟ್ಟು ಬೋಲ್ಟ್ ಹಾಗೂ ಪ್ಲೇಟ್ ಕಳ್ಳತನದಿಂದ ಬಾಗಿ ನಿಂತು ಈ ಕಂಬಗಳು ಬಲಿ ಪಡೆಯೋದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ನೋಡಿ, ದೊಡ್ಡ ದೊಡ್ಡ ಕಂಬಗಳು, ಆ ದೊಡ್ಡ ದೊಡ್ಡ ಕಂಬಗಳನ್ನು ನೆಡಬೇಕು ಅಂತ ಹೇಳಿದ್ರೆ ಗಟ್ಟಿಯಾದಂತಹ ಬೋಲ್ಟ್ ನಟ್ಟುಗಳು ಬೇಕಾಗುತ್ತೆ. ಬಟ್ ಇಲ್ಲಿ ಆಗಿರೋ ಅನಾಹುತ ನೋಡಿ, ಆ ನಟ್ಟು ಬೋಲ್ಟ್ಗಳನ್ನೇ ಕಳ್ಳತನ ಮಾಡಲಾಗಿದೆ. ಹಾಗಾಗಿ ಹೈಟೆನ್ಷನ್ ವೈರ್ನಲ್ಲಿ ಅಲ್ಲಿ ಹಾದು ಹೋಗಿರುವ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಕಂಬಗಳು ವಾಲಿದ್ದಾವೆ. ಇತ್ತೀಚೆಗೆ ಮಂಡ್ಯದ ರಾಗಿಮುದ್ದನಹಳ್ಳಿ ಬಳಿ ಹೈವೇಗೆ ಉರುಳಿ ಬಿದ್ದು ಒಂದು ಭಾರಿ ಅನಾಹುತ ಒಂದು ತಪ್ಪಿದೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅನಾಹುತದ ಕಂಬಗಳನ್ನು ನೀವೇನಾದರೂ ಕಂಡ್ರೂ ಕಾಣದಂತೆ ಹೆದ್ದಾರಿ ಪ್ರಾಧಿಕಾರ ಯಾಕಿದೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಉರುಳಿ ಬೀಳುವ ಹಂತದಲ್ಲಿರುವಂತಹ ಕಂಬಗಳ ದುರಸ್ತಿಗೆ ಸವಾರರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಒಂದು ಪಕ್ಷ ಏನಾದರೂ ಅನಾಹುತವಾದರೆ ಸರ್ಕಾರ ಹಾಗೂ ಹೆದ್ದಾರಿ ಪ್ರಾಧಿಕಾರವೇ ನೇರ ಹೊಣೆಯಾಗುತ್ತೆ. ಸರಿಪಡಿಸದೆ ಹೋದರೆ ದಶಪಥ ಹೆದ್ದಾರಿ ತಡೆದು ಪ್ರತಿಭಟಿಸುವ ಎಚ್ಚರಿಕೆಯನ್ನ ಆ ಭಾಗದ ಗ್ರಾಮಸ್ಥರು ನೀಡ್ತಾ ಇದ್ದಾರೆ. ನೋಡಿ, ಎತ್ತರೆತ್ತರದ ಕಂಬಗಳಿದ್ದಾವೆ, ವಿದ್ಯುತ್ ಹರಿದಿರುವಂತಹ ಕಂಬಗಳು ಅವೇ ವಾಲಿದ್ದಾವೆ ಅಂತ ಹೇಳಿದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಅಂತಕ್ಕಂಥ ತಪ್ಪುಗಳನ್ನ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರು ಪ್ರತಿಭಟನೆ ಮಾಡಿಸ್ಕೊಂಡೇ ಬಂದಿದ್ದೀವಿ. ಮೊನ್ನೆ ತಾನೇ ಒಂದು ನಮ್ಮ ಗಂಜಾಂ ಪಕ್ಕದ ಗ್ರಾಮದ ಗಂಜಾಂ ನಿವಾಸಿಗಳು ಒಂದು ಕ್ಷಣ ಮಾತ್ರದಲ್ಲೇ ಅಪಾಯದಿಂದ ಏನು ಕಂಬ ಬಿದ್ದು ವಿದ್ಯುತ್ ಕಂಬ ಬಿದ್ದು ಕ್ಷಣ ಮಾತ್ರದಲ್ಲೇ ಪಾರಾಗಿದ್ದಾರೆ. ಮತ್ತು ಉಳಿಕೆ ಕಂಬಗಳು ಸಹ ಎಲ್ಲ ಅಸ್ಥಿಪಂಜರ ಥರ ಎಲ್ಲರೂ ಒಂದು ಕದ್ದಿ ಕಮ್ಮಿಗಳನ್ನೆಲ್ಲ ಅಸ್ಥಿಪಂಜರ ಥರ ಕದ್ದಿ ಅಸ್ಥಿಪಂಜರ ಥರ ಮಾಡಿದ್ದಾರೆ. ಮುಂದೆ ಈ ಅನಾಹುತಗಳಾದರೆ ಯಾರು ಹೊಣೆ? ಮೊನ್ನೆ ತಾನೇ ಬೈಕ್ ಸವಾರರು ಇಬ್ಬರು ಪಾರಾಗಿದ್ದಾರೆ. ಮುಂದಕ್ಕೆ ಅನಾಹುತಗಳು ಸುಮಾರು 8-10-12 ಕಂಬಗಳು ಸಹ ಅಸ್ಥಿಪಂಜರ ಥರ ಯಾವುದೇ ಸಪೋರ್ಟ್ ಇದೆ ನಿಂತಿದ್ದಾವೆ. ಮುಂದಕ್ಕೆ ಬೈಕ್ ಸವಾರರ ಮೇಲೆ ಏನೋ ಬಿದ್ದರೆ ಯಾರು ಹೊಣೆ? ಕೇಂದ್ರ ಸರ್ಕಾರ ಹೊಣೆನಾ? ರಾಜ್ಯ ಸರ್ಕಾರ ಹೊಣೆನಾ? ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಣೆನಾ? ಇದಕ್ಕೆ ಮುಂದಿನ ದಿನಗಳಲ್ಲಿ ಆ ಕಂಬಗಳು ಏನಾಗಿದೆ ಅದನ್ನು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಮಂಡ್ಯ ರಕ್ಷಣೆ ಮತ್ತು ಮಂಡ್ಯ ಜನತೆ ಮಾತ್ರ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ತಕ್ಷಣವಾಗಿ ಎಚ್ಚರಿಕೆ ತಗೊಂಡು ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಮೇಲ್ಗಡೆ ಏನು ನೀವು ಮೇಲ್ಸೇತುವೆ ಏನೋ ತೋಳ್ ಕೊಟ್ಬಿಟ್ಟು ಏನೋ ಸವಾರು ತಿರುಗಾಡ್ತಾರೆ, ಅವ್ರಿಗೆ ಎಲ್ಲ ರಕ್ಷಣೆ ಇದೆ, ಎಲ್ಲ ಇದೆ. ಆದರೆ ಸಾಮಾನ್ಯ ಜನಗಳು ತಿರುಗಾಡೋಂಥ ಒಂದು ಸರ್ವಿಸ್ ರಸ್ತೆನ ಯಾವುದೇ ಒಂದು ಪ್ರಯಾಣಿಕರ ಅನುಕೂಲ ಮಾಡದೆ ರಸ್ತೆ ಬಿಟ್ಟಿರೋದು ತುಂಬ ಒಂದು ಕೃತ್ಯ ಅಂತ ಅನಿಸುತ್ತೆ. ಈಗ ಏನಾಗಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಬಜೆಟ್ ಏನು ಮಾಡಿದ್ದಾರೆ, ಕೋಟ್ಯಾಂತರ ಬಜೆಟು ಒಂದು ಕಬ್ಬನ್ನ ತಿಂದೆ ಎಲ್ಲರೂ ತಿಂದೆ ಒಂದು ಸಿಪ್ಪೆ ಥರ ಬಿಸಾಕಿದ್ದಾರೆ ಸರ್ವಿಸ್ ರೋಡ್ನ. ತಕ್ಷಣ ನೀವು ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರು ಸೇರಿ ಉಗ್ರ ಊಟ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಮೇಲೆತ್ತಿ ಎಲ್ಲ ಒಂದು ವಾಹನಗಳ ತಡಿಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ,
ನೋಡಿ, ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಓಡಾಡುವಂತಹ ವಾಹನ ಸವಾರರು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ವಾಲ್ತಾ ಇದ್ದಾವೆ. ನೋಡಿ, ಇಷ್ಟು ದಿವಸ ಚೆನ್ನಾಗಿರುತ್ತೆ, ಈಗಷ್ಟೇ ನಟ್ಟು ಬೋಲ್ಟ್ಗಳು ಮಾಯವಾಗಿದ್ದಾವೆ ಅಂತ ಹೇಳಿದ್ರೆ ಕಳ್ಳತನ ಆಗಿರಬಹುದಾ, ಅಥವಾ ಆ ಭಾಗದ ಜನಪ್ರತಿನಿಧಿಗಳ ಹೆಸರನ್ನು ಕೆಡಿಸುವಂತಹ ಪ್ರಯತ್ನದ ಹುನ್ನಾರ ಏನಾದರೂ ನಡೀತಾ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು. ಇದನ್ನು ಬದಿಗಿಟ್ಟು ನಾವು ನೋಡ್ತಾ ಹೋಗೋದಾದರೆ ವಿದ್ಯುತ್ ಕಂಬಗಳು ಅಂದಾಗ ಈ ಮಟ್ಟಿಗೆ ಹೈಟೆನ್ಷನ್ ವೈರ್ಗಳಿರುವಂತಹ ಕಂಬಗಳು ವಾಲಿದಾವೆ ಅಂದರೆ ಅದರಿಂದ ಆಗುವಂತಹ ಅನಾಹುತಕ್ಕೆ ಯಾರು ಹೊಣೆ ಅನ್ನುವಂಥ ಜವಾಬ್ದಾರಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಯಾವಾಗಿಂದ ಹೀಗಾಗಿದೆ? ನಟ್ಟು ಬೋಲ್ಟ್ಗಳು ಮಾತ್ರ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಕಳ್ಳತನ ಆಗಿದೆ ಅನ್ನುವಂಥ ಅನುಮಾನ ಬರುತ್ತೆ. ಎಸ್ ದಿವ್ಯಶ್ರೀ, ಏನೀಗ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕಳೆದ ವರ್ಷ ಅಷ್ಟೇ ನರೇಂದ್ರ ಮೋದಿ ಅವರು ಆ ಒಂದು ಹೆದ್ದಾರಿಯನ್ನ ಲೋಕಾರ್ಪಣೆ ಮಾಡಿದ್ರು. ಆ ಒಂದು ಹೆದ್ದಾರಿ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಆ ಒಂದು ಹೆದ್ದಾರಿಗೆ ಸಾಕಷ್ಟು ಇದನ್ನ ಕೂಡ ಹಾಕಲಾಗಿದೆ. ಜೊತೆಗೆ ಆ ಹೆದ್ದಾರಿಯ ಸರ್ವಿಸ್ ರೋಡ್ ಪಕ್ಕದಲ್ಲಿ ಕೂಡ ಹೈಟೆನ್ಷನ್ ವೈರ್ ನ ಹೇಳ್ಕೊಂಡೋಗಿ ಎತ್ತರವಾದ ಬೃಹದಾಕಾರದ ಒಂದು ವಿದ್ಯುತ್ ಕಂಬಗಳನ್ನು ಕೂಡ ಹಾಕಲಾಗಿರುವಂತದ್ದು. ಆ ವಿದ್ಯುತ್ ಕಂಬಗಳು ಈಗ ಕಳ್ಳತನಕ್ಕೆ ತುತ್ತಾಗಿ ಅಲ್ಲಿನ ಏನು ವಿದ್ಯುತ್ ಕಂಬಗಳು, ನಟ್ಟು ಮತ್ತೆ ಬೋಲ್ಟ್ಗಳು ಹಾಗೂ ಅಡ್ಡಪಟ್ಟಿಗಳನ್ನ ಕಳ್ಳರಿಗೆ ಕದ್ದೊಯ್ದಿದ್ದಾರೆ. ಒಂದು ಕಡೆ ಈ ಒಂದು ಕಳ್ಳತನ ಸೂಚಿಸಿದ್ರು ಕೂಡ ಮೇಲ್ನೋಟಕ್ಕೆ, ಆದ್ರೆ ಅದರ ಉದ್ದೇಶ ಬೇರೆ ಇರ್ಬೋದು ಅನ್ನೋದಕ್ಕೂ ಕೂಡ ಕಾರಣ ಆರೋಪ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಏನೀಗ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ಬಿಜೆಪಿ ಸರ್ಕಾರ ಅದನ್ನ ಲೋಕಾರ್ಪಣೆ ಮಾಡಿದೆ. ಖುದ್ದಾಗಿ ನರೇಂದ್ರ ಮೋದಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಎಲ್ಲಾ ಕ್ರೆಡಿಟ್ಗಳು ಬಿಜೆಪಿಗೆ ಹೋಗುತ್ತೆ ಅಂತ ಹೇಳಿ ಈಗ ಅದರ ಮೇಲೆ ಒಂದು ಕೆಟ್ಟ ಹೆಸರು ತರಲಿಕ್ಕೂ ಕೂಡ ಈ ಉನ್ನಾವನ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಈಗ ಅಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಯಾಕೆಂದ್ರೆ ಏನೀಗ ವಿದ್ಯುತ್ ಕಂಬಗಳಿವೆ, ಆ ಒಂದು ವಿದ್ಯುತ್ ಕಂಬಗಳು ಮಧ್ಯದಲ್ಲಿ ಸುಮಾರು 10 ಅಡಿ ಮೇಲ್ಗಡೆ ಈ ಒಂದು ಪಟ್ಟಿಗಳನ್ನ ಕಳ್ತನ ಮಾಡಿದ್ದಾರೆ. ಈಗಾಗಲೇ ಕೂಡ ಮಂಡ್ಯದ ತೂಬಲಕೆರೆ ಬಳಿ ಕಳೆದ ವಾರ ಅಷ್ಟೇ ಒಂದು ಬೃಹತ್ ವಿದ್ಯುತ್ ಕಂಬ ಕೂಡ ಕೆಳಗೆ ಬಿದ್ದು ಬೈಕ್ ಸವಾರನೋರ್ವ ಕ್ಷಣಾಮತದಲ್ಲಿ ಪಾರಾಗಿದ್ದ. ಆ ಒಂದು ಘಟನೆ ಮಾಸ ಮುನ್ನವೇ ಈಗ ಏನೀಗಾಗಲೇ ಕೂಡ ವಿದ್ಯುತ್ ಕಂಬಗಳು ಸಾಕಷ್ಟು ಇದೇ ರೀತಿಯಾಗಿ ಮುರಿದು ಬೀಳುವ ಹಂತದಲ್ಲಿದೆ. ಏನೀಗ ಕಳ್ತನ ಮಾಡುವಂತ ಅಡ್ಡಪಟ್ಟಿಗಳು ಈಗ ಆ ಒಂದು ಕಂಬಗಳು ಕೂಡ ವಾಲುವ ಸ್ಥಿತಿಯಲ್ಲಿದ್ದು ಯಾವಾಗ ಬೇಕಾದ್ರೂ ಕೂಡ ಮುರಿದು ಬೀಳ್ತಿದೆ. ಹಾಗಾಗಿ ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಹೋಗುವಂತ ವಾಹನ ಸವಾರರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಏನಾದ್ರೂ ಈ ಒಂದು ಅನಾಹುತ ಆದ್ರೆ ಸಾಕಷ್ಟು ಪ್ರಾಣಹಾನಿ ಆಗೋದು ಖಂಡಿತ. ಹಾಗಾಗಿ ಕೂಡ ಈ ಒಂದು ಹೆದ್ದಾರಿ ಸಾಕಷ್ಟು ಸಾರ್ವಜನಿಕರಿಗೆ ಸೇಫ್ ಅಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಇದರ ನಡುವೆ ಕೂಡ ಇಷ್ಟೆಲ್ಲ ಅವಘಡಗಳು ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಅಧಿಕಾರಿಗಳು ಇದುವರೆಗೂ ಕೂಡ ಕೆಲಸಕ್ಕೆ ಮುಂದಾಗಿಲ್ಲ, ಅದನ್ನು ದುರಸ್ತಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಪ್ರಯಾಣಿಕರು ಕೂಡ ಈಗ ಪ್ರಾಣ ಭಯದಲ್ಲಿ ಸಂಚಾರ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಎಲ್ಲಕ್ಕೂ ಕೂಡ ಈಗ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ವಾಹನ ಸವಾರರು ಕೂಡ ಆಗ್ರಹಿಸ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಏನೀಗ ಮೈಸೂರು ಬೆಂಗಳೂರು ದಸಪಥ ಹೆದ್ದಾರಿ ಇದೆ, ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟವರು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು. ಹಾಗಾಗಿ ಅವರ ಹೆಸರನ್ನ ಕೆಡಿಸ್ಲಿಕ್ಕೂ ಕೂಡ ಈ ರೀತಿಯಾಗಿ ದುಷ್ಕರ್ಮಿಗಳು ಅಡ್ಡಪಟ್ಟಿಗಳನ್ನ ಬಿದ್ದು ಅದರ ಮೂಲಕ ಅಪಾಯ ಸಂಭವಿಸಲಿ ಅನ್ನೋದ್ರು ಕೂಡ ಕಾಯ್ತಾ ಇರ್ಬೋದು ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೂ ಕೂಡ ಈಗ ತನಿಖೆಯಾಗಿ ಇದನ್ನ ಸಾರ್ವಜನಿಕರ ಓಡಾಟಕ್ಕೆ ಈಗ ಯಾವುದೇ ರೀತಿ ಅನಾಹುತ ಆಗದೇ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿರುವಂತದ್ದು ದಿವ್ಯಶ್ರೀ. ಈಗ ಹೆದ್ದಾರಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ, ಯಾಕಿನ್ನೂ ಕ್ರಮ ತಗೊಂಡಿಲ್ಲ? ಒಂದು ನೋಡಿ, ಈ ಥರದ್ದೇನೋ ಒಂದು ಹುನ್ನಾರ ನಡೀತಾ ಇದೆ. ಇಷ್ಟು ದಿವಸ ಚೆನ್ನಾಗಿದ್ದ ಕಂಬಗಳಲ್ಲಿ ಈಗ ನಟ್ಟು ಬೋಲ್ಟು ಇಲ್ಲ. ಈ ಥರದ್ದೆಲ್ಲ ವಿಷಯ ಸಂಸದ ಪ್ರತಾಪ್ ಸಿಂಹ ಗಮನಕ್ಕೆ ಬಂದಿದೆಯಾ? ಸಾಕಷ್ಟು ಈಗಾಗಲೇ ಕೂಡ ಈ ಬಗ್ಗೆ ದೂರುಗಳು ಹೋದ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಕೂಡ ಈ ಬಗೆಯಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಆ ಮೂಲಕ ಒಂದು ಕ್ರಮಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಕೆಲವು ಕಡೆ ಏನು ಈ ಒಂದು ವಿದ್ಯುತ್ ಕಳ್ಳತನ ಆಗಿದೆ, ವಿದ್ಯುತ್ ಕಂಬಗಳಲ್ಲಿ ಪ್ಲೇಟ್ ಮತ್ತೆ ನಟ್ ಬೋಲ್ಟ್ ಕಳ್ಳತನ ಆಗಿದೆ, ಅದನ್ನು ಕೂಡ ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಈ ಒಂದು ಬಹುತೇಕ ವಿದ್ಯುತ್ ಕಂಬಗಳು ಏನೀಗ ಸುಮಾರು 60ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳಲ್ಲಿ ಈ ರೀತಿಯಾಗಿ ಕಂಬಗಳನ್ನ ಬೀಳಿಸುವಂತ ಕೆಲಸಕ್ಕೆ ಮಾಡ್ತಿರುವಂತದ್ದು ಅವರು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರು ಈ ರೀತಿ ಅವಘಡಗಳನ್ನ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈಗ ಸಾಕಷ್ಟು ಕಂಬಗಳು ಈ ರೀತಿ ವಾಲುವ ಸ್ಥಿತಿಯಲ್ಲಿ ಇರೋದ್ರಿಂದ ತುರ್ತಾಗಿ ಇದು ದುರಸ್ತಿ ಆಗ್ಬೇಕಾದ ಕ್ರಮ ಆಗಿರುವಂತದ್ದು. ಹಾಗಾಗಿ ಕೂಡ ಈಗ ವಾಹನ ಸವಾರರು ಕೂಡ ಈ ಬಗೆಯಾಗಿ ತನಿಖೆ ಮಾಡಬೇಕು. ಜೊತೆಗೆ ವಾಹನ ಸವಾರರ ಸುರಕ್ಷತೆಗೆ ಯಾರು ಹೊಣೆ, ಸರ್ಕಾರ ಹೊಣೆ ಆಗ್ಬೇಕು ಅಂತ ಹೇಳಿ ಈಗ ವಾಹನ ಸವಾರರು ಆಗ್ರಹಿಸ್ತಾ ಇರುವಂತದ್ದು ದಿವ್ಯಶ್ರೀ. ಅಂದಾಜು ಎಷ್ಟು ಕಂಬಗಳು ಈ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ರಾಘವೇಂದ್ರ? ಸದ್ಯಕ್ಕೆ ಮೈಸೂರು ಬೆಂಗಳೂರು ಮಂಡ್ಯದಿಂದ ಮೈಸೂರಿನವರೆಗೂ ಕೂಡ ಸುಮಾರು 15 ಕಂಬಗಳು ಈಗ ವಾಲುವ ಸ್ಥಿತಿಯಲ್ಲಿದೆ. ಈಗಾಗಲೇ ಕೂಡ ಕಳೆದ ವಾರ ಏನು ಮಂಡ್ಯ ತಾಲೂಕಿನ ರಾಗಿಮುದ್ನಹಳ್ಳಿ ಗ್ರಾಮದ ಬಳಿ ಈ ಒಂದು ಕಂಬ ಗಾಳಿಗೆ ಉರುಳಿ ಬಿದ್ದಿತ್ತು. ಆ ಸಂದರ್ಭದಲ್ಲೂ ಕೂಡ ಹೆದ್ದಾರಿಯಲ್ಲಿ ಒಂದು ಚಲಿಸುತ್ತಿದ್ದಂತ ಓರ್ವ ಬೈಕ್ ಚಾಲಕನ ಮೇಲೆ ಬಿದ್ದು ಆತ ಕೂಡ ಸ್ವಲ್ಪದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದ. ಜೊತೆಗೆ ಮೈಸೂರು ಬೆಂಗಳೂರು ಹೆದ್ದಾರಿ ಕೂಡ ಅವತ್ತು ಕೂಡ ಸಾಕಷ್ಟು ಜಾಮ್ ಆಗಿತ್ತು. ಆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಸಾಕಷ್ಟು ಅನಾಹುತ ಪ್ರಾಣಹಾನಿ ಕೂಡ ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಈ ಅನಾಹುತ ಸಂಭವಿಸಿದ್ರೆ ಸಾಕಷ್ಟು ಕೂಡ ಪ್ರಾಣಹಾನಿ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಕೂಡ ಈಗ ವಾಹನ ಸವಾರರಲ್ಲಿ ಒಂದು ರೀತಿ ಭಯ ಇರುವಂತದ್ದು. ಏನೀಗ ಈ ಒಂದು ಸರ್ವಿಸ್ ರೋಡ್ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬಗಳಿಂದ ಉರುಳಿ ಬಿದ್ರೆ ಆಗುವ ಪ್ರಾಣಹಾನಿಗೆ ಯಾರು ಹೊಣೆ ಅಂತ ಹೇಳಿ ಈಗ ಸಾರ್ವಜನಿಕರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು
ಸ್ಥಳೀಯರು ಏನ್ ಹೇಳ್ತಿದ್ದಾರೆ ರಾಘವೇಂದ್ರ? ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿದ್ಯುತ್ ಕಂಬಗಳನ್ನ ಕಳ್ತನ ಆಗ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಇದು ನೋಡ್ತಿದ್ರೆ ಮೇಲ್ನೋಟಕ್ಕೆ ಕಳ್ತನ ಅನ್ಸಿದ್ರು, ಇದ್ರ ಹಿಂದೆ ಕೂಡ ಬೇರೊಂದು ಉನ್ನಾರ ಇರ್ಬೋದು, ರಾಜ್ಯಗಳಿಂದ ಈ ಒಂದು ಹೆದ್ದಾರಿ ತರಲಿಕ್ಕೆ ಶ್ರಮಿಸಿದಂತ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ತರಬೇಕು, ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾರೆ. ಜೊತೆಗೆ ವಾಹನ ಸವಾರರಂತೂ ಸಾಕಷ್ಟು ಎಚ್ಚರಿಕೆಯಿಂದ ಓಡಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಈಗಿರುವಂತಹ ಮಳೆಗಾಳಿ ಏನಾದ್ರು ಬಂದ್ರೆ ಆ ಕಂಬಗಳು ಸಾಕಷ್ಟು ಈಗ ಕಡ್ಡಿಗಳು ಕೂಡ ಬಿಟ್ಬಿಟ್ಟು ಅಸ್ಥಿ ಪಂಜರಂತಾಗಿವೆ. ಅಕಸ್ಮಾತ್ ಏನಾದ್ರು ಸಣ್ಣ ಒಂದು ಬಿರುಗಾಳಿ ಬೀಸಿದ್ರು ಕೂಡ ಈ ವಿದ್ಯುತ್ ಕಂಬಗಳು ಹೆದ್ದಾರಿಗೆ ಉರುಳು ಬೀಳೋದಂತ ಖಚಿತ. ಹಾಗಾಗಿ ಕೂಡ ವಾಹನ ಸವಾರರು ಕೂಡ ಮೊದಲು ಇದನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಗಮನಿಸಿ, ಇದು ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿ ವಿದ್ಯುತ್ ಕಂಬಗಳು ಯಾವ ರೀತಿ ವಾಲಿದ್ದಾವೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ. ಆ ಭಾಗದಲ್ಲಿ 15ರಿಂದ 20 ಕಂಬಗಳು ಈ ರೀತಿ ವಾಲಿದ್ದಾವೆ. ಆದಷ್ಟು ಬೇಗ ಹೆದ್ದಾರಿ ಪ್ರಾಧಿಕಾರ, ಆ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಆದಷ್ಟು ಬೇಗ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ದಿವಸ ಚೆನ್ನಾಗಿದ್ದಂಥ ವಿದ್ಯುತ್ ಕಂಬಗಳು ಈಗ ವಾಲ್ತಿದ್ದಾವೆ. ನಟ್ಟು ಬೋಲ್ಟುಗಳು ಕಳ್ಳತನ ಆಗ್ತವೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದರ ಹಿಂದಿನ ಹುನ್ನಾರ ಅದೇನೇ ಇದ್ದರೂ ಕೂಡ, ರಾಜಕೀಯ ಹುನ್ನಾರ ಇದ್ದರೂ ಕೂಡ, ಜನಸಾಮಾನ್ಯರ ಜೀವನ ಜೊತೆ ಆಟ ಆಡುವಂಥ ದುಷ್ಕೃತ್ಯಕ್ಕೆ ಮುಂದಾಗ್ತಾರಲ್ಲ, ಅಂಥ ಪಾಪಿಗಳಿಗೆ ಅದು ಏನು ಹೇಳಬೇಕು ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಈ ವಿದ್ಯುತ್ ಕಂಬಗಳನ್ನು ಆ ಭಾಗದ ಅಧಿಕಾರಿಗಳು ಸರಿಪಡಿಸ್ತಾರೆ ಅನ್ನುವಂತಹ ವಿಶ್ವಾಸ. ಯಾಕಂತ ಹೇಳಿದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಅದ್ಯಾರೇ ಕಳ್ಳತನ ಮಾಡಿದ್ರು ಅವರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮಂಡ್ಯದ ರಾಗಿಮುದ್ದನಹಳ್ಳಿ ಬಳಿ ಹೈವೇಗೊಂದು ವಿದ್ಯುತ್ ಕಂಬ ಇದೇ ರೀತಿ ಉರುಳಿ ಬಿದ್ದಿರುತ್ತೆ. ಬೈಕ್ ಸವಾರ ಒಬ್ಬರಲ್ಲಿ ಸಂಚರಿಸ್ತಾ ಇರ್ತಾರೆ, ಅವ್ರ ಮೇಲೆ ಇನ್ನೇನು ಬೀಳಬೇಕಾಗಿತ್ತು, ಅಷ್ಟರಲ್ಲೇ ಭಾರಿ ಅನಾಹುತ ಒಂದು ತಪ್ಪಿರುತ್ತೆ. ಸೊ ಇಂಥದ್ದು ಮತ್ತೊಂದು ಕೃತ್ಯ ಆಗಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬೇಗ ದುರಸ್ತಿ ಕಾರ್ಯ ನಡೀಬೇಕು. ಬಟ್ ರಾಜಕೀಯ ಕಾರಣಕ್ಕೆ, ರಾಜಕೀಯ ದುರುದ್ದೇಶದಿಂದ, ರಾಜಕೀಯವಾಗಿ ಮತ್ಯಾರದೋ ಹೆಸರನ್ನು ಕೆಡಿಸಬೇಕು ಅಂತ ಹೇಳಿ ವಿದ್ಯುತ್ ಕಂಬಗಳ ನಟ್ಟು ಬೋಲ್ಟನ್ನು ಕದಿಯೋ ಮನಸ್ಥಿತಿ ಇದೆಯಂತಲ್ಲ, ಅದು ನಿಜಕ್ಕೂ ಕೂಡ ಹೇಯ ಕೃತ್ಯ. ಇದಕ್ಕಿಂತ ಚೀಪ್ ಮೆಂಟ್ಯಾಲಿಟಿ ಮತ್ತೊಂದಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾರದೋ ಹೆಸರು ಕೆಳಿಸೋದಕ್ಕೆ, ಯಾರದ ಹೆಸರನ್ನು ಅವರ ಹೆಸರಿಗೆ ಚ್ಯುತಿ ತರಬೇಕು ಅನ್ನುವಂಥ ದುರುದ್ದೇಶದಿಂದ ಜನಸಾಮಾನ್ಯರ ಜೀವನ ಜೊತೆ ಆಟ ಆಡೋದಿದೆಯಲ್ಲ, ಅದು ಬಹಳ ಅಕ್ಷಮ್ಯ ಅಪರಾಧ. ಅದೇನಾದರೂ ಕ್ಲೂ ಸಿಕ್ತು ಅಂದರೆ, ಅಲ್ಲಿ ಯಾವುದೋ CC ಕ್ಯಾಮ್ರಾ ಇತ್ತು ಅಂತ ಹೇಳಿದ್ರೆ, ಅದು ಯಾರಾದರೂ ನಟ್ಟು ಬೋಟು ಕಳ್ಳತನ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಆದಷ್ಟು ಬೇಗ ಅವರನ್ನು ಹಿಡಿದು ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.